ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖ ಸೂಚ್ಯಂಕಗಳನ್ನ ನೋಡ್ತಾ ಹೋಗೋಣ. ಹಾಗೆ ಭಾರತದ ಸ್ಥಾನ ಏನಿದೆ ಅನ್ನುವಂಥದ್ದು. ನೀವು ರೀಸೆಂಟ್ ಆಗಿ ಒಂದಿಷ್ಟು ಎಕ್ಸಾಮ್ಸ್ ಗಳನ್ನ ಬರೆದಾಗ ನಿಮ್ಗೆ ಗೊತ್ತಿರುತ್ತೆ, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಥವಾ ಸಂತೋಷದ ಸೂಚ್ಯಂಕದಲ್ಲಿ ಯಾವ ಒಂದು ರಾಷ್ಟ್ರ ಪ್ರಥಮವಾಗಿದೆ ಅನ್ನುವಂಥದ್ದು, ಅಥವಾ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಭಾರತದ ಸ್ಥಾನ ಏನು ಅನ್ನುವಂಥದ್ದು. ಕೆಲವೊಂದು ಸ್ಥಾನಗಳನ್ನ ಕೊಟ್ಟು ಆ ಸ್ಥಾನದ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಪ್ರಮುಖವಾದಂತಹ ಸೂಚ್ಯಂಕಗಳು ಯಾವ್ಯಾವಿದೆ, ಭಾರತದ ಸ್ಥಾನ ಏನು, ಮಾನದಂಡಗಳನ್ನ ಆಧರಿಸಿ ಯಾವ ರೀತಿಯಾಗಿ ಸೂಚ್ಯಂಕಗಳನ್ನ ಹೊರಡಿಸ್ತಾರೆ, ಸೂಚ್ಯಂಕವನ್ನ ಹೊರಡಿಸೋರು ಯಾರು ಅನ್ನುವಂಥದ್ದೆಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ, ಅದನ್ನು ಮೊದಲನೇದಾಗಿ ನೋಡ್ಬೇಕಾಗತ್ತೆ. ಇದರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅನ್ನುವಂಥದ್ದು. ಇಲ್ಲಿ ಭಾರತದ ಸ್ಥಾನ 134ನೇ ಸ್ಥಾನದಲ್ಲಿ ಇರುವಂತದ್ದು. ಹಾಗಾದ್ರೆ ಇದನ್ನ ಹೊರಡಿಸೋರು ಯಾರು? UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಇವರು ಹೊರಡಿಸುವಂತದ್ದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ, ಇಂಡೆಕ್ಸ್ ಅನ್ನ ಹೊರಡಿಸುವವರು ಇವರು, UNDP ಅವರು ಹೊರಡಿಸುವಂತದ್ದು. ಭಾರತದ ಸ್ಥಾನ ಎಷ್ಟಿದೆ? 134ನೇ ಸ್ಥಾನದಲ್ಲಿ ಇರುವಂತದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಡೆವಲಪ್ಮೆಂಟ್ ಅನ್ನ ಮಾನದಂಡವನ್ನ ಯಾವುದನ್ನ ಆಧರಿಸಿ ಅಳೆಯಲಾಗುತ್ತೆ? ಇಲ್ಲಿ ಪ್ರಮುಖವಾಗಿ ಆ ರಾಷ್ಟ್ರದ ಒಂದು ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ, ಈ 3 ಅಂಶಗಳನ್ನ ಆಧರಿಸಿ ಈ ಒಂದು ಸೂಚ್ಯಂಕವನ್ನ ಹೊರಡಿಸುವಂತದ್ದು. ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಎರಡನೇದಾಗಿ ನೋಡಿ, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಹಸಿವಿನ ಸೂಚ್ಯಂಕದ ಬಗ್ಗೆನೂ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಅಪ್ಡೇಟೆಡ್ ಇದೆ 2024. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇರ್ತೇನೆ. ಕೆಲವೊಂದು ಅಪ್ಡೇಟ್ ಆಗಿದೆ, ಕೆಲವೊಂದು ಅಪ್ಡೇಟ್ ಆಗಿಲ್ಲ. 2024, 23 ಅನ್ನುವಂಥದ್ದು ಇರುತ್ತೆ, ಹಾಗೆ 22 ಅನ್ನುವಂಥದ್ದು. 22 ಅಂದ್ರೆ ಆ ಒಂದು ಅವರ ಒಂದು ವೆಬ್ಸೈಟ್ ಅಲ್ಲಿ ಏನು ಅಂಶವನ್ನ ಕೊಟ್ಟಿಲ್ಲ, ಯಾವುದೇ ಒಂದು ಇಂಡೆಕ್ಸ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ 22ನೇ ನಾನು ಇಟ್ಟಿದ್ದೀನಿ ಒಂದು ಸೂಚ್ಯಂಕವನ್ನ. ಕೆಲವೊಂದಕ್ಕೆ ಅಪ್ಡೇಟೆಡ್ ಮಾಹಿತಿಯನ್ನ ನಿಮ್ಗೊಂದಿಗೆ ಹಂಚಿಕೊಂಡಿರುವಂತದ್ದು. ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಇದರನ್ನ ಸೂಚ್ಯಂಕವನ್ನ ಹೊರಡಿಸುವವರು ಯಾರು? IFPRI, ಇಂಟರ್ನ್ಯಾಷನಲ್ ಫುಡ್ ಪ್ರೊಟೆಕ್ಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇವರು ಹೊರಡಿಸುವಂತದ್ದು. ಹಾಗಾದ್ರೆ ಭಾರತದ ಸ್ಥಾನ ಏನಿದೆ? 111ನೇ ಸ್ಥಾನ ಇದೆ. ಅಂದ್ರೆ 125 ರಾಷ್ಟ್ರಗಳ ಪೈಕಿ 111ನೇ ಸ್ಥಾನವನ್ನ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನಲ್ಲಿ ಭಾರತ ಹೊಂದಿರುವಂತದ್ದು. ಇದನ್ನ ಅಳೆಯುವಂತಹ ಮಾನದಂಡಗಳನ್ನು ನೋಡೋದಾದ್ರೆ ಅಪೌಷ್ಟಿಕತೆ, ರಾಷ್ಟ್ರದಲ್ಲಿರುವಂತಹ ಅಪೌಷ್ಟಿಕತೆ, ಹಾಗೆ ಮಕ್ಕಳ ಒಂದು ಕ್ಷೀಣಿಸುವಿಕೆ, ಹಾಗೆ ಮಕ್ಕಳ ಒಂದು ಕುಂಠಿತ ಬೆಳವಣಿಗೆ, ಮರಣ ದರ, ಇವೆಲ್ಲವನ್ನ ಆಧರಿಸಿ ಇಲ್ಲಿ ಮಕ್ಕಳು ಅನ್ನುವಂಥದ್ದು ಇದೆ, ಶಿಶು ಅಲ್ಲ. ಮತ್ತೆ 1 ವರ್ಷದ ಒಳಗಿನ ಮಕ್ಕಳಿಗೆ ಶಿಶು ಮರಣ ದರ ಅಂತೀವಿ ನಾವು. ಅದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಮಕ್ಕಳ ಒಂದು ಕ್ಷೀಣಿಸುವಿಕೆ, ಮಕ್ಕಳ ಒಂದು ಮರಣ ದರ, ಇವೆಲ್ಲ ಆಧರಿಸ್ಬಿಟ್ಟು ನಾವು ಹಸಿವಿನ ಸೂಚ್ಯಂಕವನ್ನ ಅಳೆಯುವಂಥದ್ದು. ಇನ್ನು ನಂತರ ಇದು ಬಹಳ ಸರಿ ಕ್ವಶನ್ ಆಗಿರುವಂಥದ್ದು, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ಸಂತೋಷದ ಸೂಚ್ಯಂಕ ಅಂತ ಕರಿತೀವಿ. ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ, ಇದನ್ನ ಹೊರಡಿಸುವಂತದ್ದು ನೋಡ್ತೇವೆ. ಭಾರತದ ಸ್ಥಾನ ಎಷ್ಟಿದೆ? ಭಾರತದ ಸ್ಥಾನ 126ನೇ ಒಂದು ಸ್ಥಾನದಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಇದನ್ನ ಸ್ವಲ್ಪ ತಕ್ಕೊಳ್ಳಿದ್ನ ಇಲ್ಲಿ ಹಾಕೊಳ್ಳಿದ್ನ. ಫಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನಲ್ಲಿ ಫಿನ್ಲ್ಯಾಂಡ್ ಇರುವಂತದ್ದು. ಫಿನ್ಲ್ಯಾಂಡ್ ಪ್ರತಿ ಬಾರಿ ಕೂಡ ಇದೇ 2-3 ನನ್ನ ತಿಳಿದ ಹಾಗೆ 2-3 ವರ್ಷದಿಂದ ಕೂಡ ಇದೇ ಒಂದು ರಾಷ್ಟ್ರ ತೆಗೆದುಕೊಳ್ತಾ ಇರುವಂತದ್ದನ್ನ ನಾವು ನೋಡ್ತೇವೆ. ಸೂಚ್ಯಂಕದಲ್ಲಿ ಮೊದಲ ಹಂತದಲ್ಲಿ ಇರುವಂತದ್ದು. ಇಲ್ಲಿ ಯಾವ ರೀತಿಯಾದಂತಹ ಒಂದು ಮಾನದಂಡಗಳನ್ನ ಆಧರಿಸಲಾಗುತ್ತೆ? ಒಂದು ತಲಾ ಆದಾಯ, ಆರೋಗ್ಯ, ಪೂರ್ಣ ಜೀವಿತಾವಧಿ, ಜೀವನದ ಒಂದು ಆಯ್ಕೆ, ಸ್ವತಂತ್ರ, ಭ್ರಷ್ಟಾಚಾರದಿಂದ ಮುಕ್ತಿ, ಔದಾರ್ಯತೆ, ಇವದೆಲ್ಲ ಆಧರಿಸಿ ಈ ಒಂದು ಇಂಡೆಕ್ಸ್ ಅನ್ನ ಕೊಡ್ಲಾಗುತ್ತೆ. ಹಾಗೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2024, ಇದನ್ನ ಬಿಡುಗಡೆ ಮಾಡುವವರು ಜಾಗತಿಕ ಆರ್ಥಿಕ ವೇದಿಕೆ, ಗ್ಲೋಬಲ್ ಎಕನಾಮಿಕ್ ಫಾರಂ ಅವರು ಬಿಡುಗಡೆ ಮಾಡುವಂತದ್ದು. ಇದರ ಒಂದು
ಆ ಸ್ಥಾನ ನೋಡೋದಾದ್ರೆ, ಭಾರತದ ಸ್ಥಾನ ನೋಡೋದಾದ್ರೆ 129ನೇ ಒಂದು ಸ್ಥಾನವನ್ನ ಹೊಂದಿರುವಂತದ್ದು. ಇಲ್ಲಿ ಯಾವ ಮಾನದಂಡಗಳನ್ನ ಆಧರಿಸಲಾಗುತ್ತೆ? ಆರ್ಥಿಕವಾಗಿ ಪಾಲ್ಗೊಳ್ಳುವಿಕೆ ಮತ್ತೆ ಈ ಒಂದು ಅವಕಾಶವನ್ನ ಯಾವ ರೀತಿಯಾಗಿ ಜನರಿಗೆ ನೀಡ್ತಾ ಇದ್ದಾರೆ, ಹಾಗೆ ಶೈಕ್ಷಣಿಕ ಸಾಧನೆ ಏನ್ ಮಾಡಿದೆ ರಾಷ್ಟ್ರ, ಆರೋಗ್ಯದಲ್ಲಿ ಏನು ಸಾಧನೆ ಮಾಡಿದೆ, ರಾಜಕೀಯವಾಗಿ ಸಬಲೀಕರಣವನ್ನ ಹೊಂದಿದೆಯಾ ಅನ್ನುವಂಥದ್ದು, ಇದೆಲ್ಲವನ್ನ ಆಧರಿಸಿ ಈ ಒಂದು ಇಂಡೆಕ್ಸ್ ಅನ್ನ ನೀಡುವಂಥದ್ದು. ಬಹಳ ಇಂಪಾರ್ಟೆಂಟ್ ಇನ್ನೊಂದು ಇಂಡೆಕ್ಸ್ ಬರುತ್ತೆ, ಮಾನವ ಬಂಡವಾಳ ಸೂಚ್ಯಂಕ, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2023. ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅವರು ಇದನ್ನ ಬಿಡುಗಡೆ ಮಾಡುವಂಥದ್ದು. ಭಾರತದ ಸ್ಥಾನ ನೋಡಿ 116ನೇ ಸ್ಥಾನವನ್ನ ಹೊಂದಿರುವಂಥದ್ದು. ಇದು ಇದಕ್ಕೆ ಸಂಬಂಧಪಟ್ಟಂತದ್ದ ಮಾಹಿತಿಯಾಗಿದೆ. ಇನ್ನು ನಂತರದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸೂಚ್ಯಾಂಕ 2023, 24ದಿಲ್ಲ, ಇದು 23ರದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಅನ್ನುವಂಥದ್ದು. ಇದನ್ನ ಬಿಡುಗಡೆ ಮಾಡುವಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, ಇವರು ಬಿಡುಗಡೆ ಮಾಡುವಂಥದ್ದು. ಭಾರತದ ಸ್ಥಾನವನ್ನ ನೋಡೋದಾದ್ರೆ 109ನೇ ಸ್ಥಾನವನ್ನ ಹೊಂದಿರುವಂಥದ್ದು. ಸುಸ್ಥಿರ ಅಭಿವೃದ್ಧಿಗಾಗಿ 17 ಗುರಿಗಳನ್ನ ಹೊಂದಿರುವಂಥದ್ದು. ಇದರ 17 ಗುರಿಗಳನ್ನ ಮಾನದಂಡವಾಗಿ ಇಟ್ಟುಕೊಂಡು ಈ ಒಂದು ಡೆವಲಪ್ಮೆಂಟ್ ಸೂಚ್ಯಂಕವನ್ನ ಬಿಡುಗಡೆ ಮಾಡಲಾಗುತ್ತೆ. ಹಾಗೆಯೇ ಇನ್ನೊಂದಿದೆ, ಜಾಗತಿಕ ಪ್ರತಿಭೆಯ ಸ್ಪರ್ಧಾತ್ಮಕತೆ ಸೂಚ್ಯಂಕ 2023, ಗ್ಲೋಬಲ್ ಟ್ಯಾಲೆಂಟ್ ಕಾಂಪಿಟಿವ್ನೆಸ್ ಇಂಡೆಕ್ಸ್ ಅನ್ನುವಂಥದ್ದು. ದ ಬಿಸ್ನೆಸ್ ಸ್ಕೂಲ್ ಆಫ್ ವರ್ಲ್ಡ್ ಅನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡುವಂಥದ್ದು. ಇದರಲ್ಲಿ ಭಾರತದ ಸ್ಥಾನವನ್ನ ನೋಡೋದಾದ್ರೆ 103ನೇ ಸ್ಥಾನವನ್ನ ಹೊಂದಿರುವಂಥದ್ದು. ಇಲ್ಲಿ ಯಾವ ಮಾನದಂಡಗಳನ್ನ ಆಧರಿಸಲಾಗುತ್ತೆ? ವ್ಯಕ್ತಿತ್ವ, ಮಾನವ ಬಂಡವಾಳ, ಸಕ್ರಿಯ ಕಾರ್ಯಕ್ಷಮತೆ, ಪರಿಸರ, ಈ 4 ಅಂಶಗಳನ್ನು ಆಧರಿಸಿ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಮತ್ತೊಂದು ಹೊಸದಾಗಿ ನೋಡ್ತಾ ಬರ್ತೇವೆ ನಾವು, ವಿಶ್ವ ಶಾಂತಿ ಸೂಚ್ಯಾಂಕ 2024, ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಅನ್ನುವಂತಹ ಒಂದು ಸಂಸ್ಥೆ ಬಿಡುಗಡೆ ಮಾಡುವಂಥದ್ದು. ಇದರಲ್ಲಿ 116ನೇ ಸ್ಥಾನವನ್ನ ಭಾರತ ಹೊಂದಿರುವಂಥದ್ದು 2024 ಮತ್ತೆ ಇದು. ಹಾಗೆ ಇದರ ಒಂದು ಮೊದಲ ಸ್ಥಾನದಲ್ಲಿ ಇರುವಂತದ್ದು ಐಸ್ಲ್ಯಾಂಡ್ ಇರುವಂತದ್ದು. ಇದನ್ನ ಯಾವ ರೀತಿಯಾಗಿ ಅಳೆಯಲಾಗುತ್ತೆ? ಧನಾತ್ಮಕ ಶಾಂತಿ ಪ್ರವೃತ್ತಿಗಳು, ಹಿಂಸೆಯ ಮೇಲೆ ಆರ್ಥಿಕ ಪರಿಣಾಮ, ಇವೆಲ್ಲ ಮಾನದಂಡಗಳನ್ನು ಆಧರಿಸಿ ಈ ಒಂದು ಇಂಡೆಕ್ಸ್ ಅನ್ನ ಕೊಡುವಂಥದ್ದು. ಇನ್ನು ನಂತರದಲ್ಲಿ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2022, ಇದು 2 ವರ್ಷದಿಂದ ಬಂದಿಲ್ಲ ಇದು. ಇದರ ಸೂಚ್ಯಾಂಕವನ್ನ ನೋಡೋದಾದ್ರೆ 180ನೇ ಒಂದು ಸ್ಥಾನದಲ್ಲಿ ಭಾರತ ಇದೆ. ಮೊದಲ ಸ್ಥಾನದಲ್ಲಿ ಡೆನ್ಮಾರ್ಕ್ ಇರುವಂತದ್ದು. ಯಾರು ಬಿಡುಗಡೆ ಮಾಡ್ತಾರೆ ಇದನ್ನ? ವರ್ಲ್ಡ್ ಎಕನಾಮಿಕ್ ಫಾರಂ ಅವರು ಬಿಡುಗಡೆ ಮಾಡುವಂಥದ್ದು. ಯಾವ್ಯಾವ ಒಂದು ಮಾನದಂಡವನ್ನ ಆಧರಿಸಿ? ಆರೋಗ್ಯ, ಪರಿಸರ ಜೀವಂತಿಕೆ, ಇವುಗಳನ್ನ ಆಧರಿಸಿ ಬಿಡುಗಡೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ 4 ಸೂಚ್ಯಂಕಗಳು ಬರುತ್ತೆ ನೋಡಿ. ಹವಾಮಾನ ಬದಲಾವಣೆ ಸಾಧನೆ ಸೂಚ್ಯಂಕ 2023, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಇದರ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುವಂಥದ್ದು. ಕ್ಲೈಮೇಟ್ ಆಕ್ಟನಲ್ ನೆಟ್ವರ್ಕ್ ಅಂಡ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್, ಈ ಒಂದು ಸಂಸ್ಥೆ ಬಿಡುಗಡೆ ಮಾಡುವಂಥದ್ದು. ಭಾರತದ ಸ್ಥಾನವನ್ನ 7ನೇ ಒಂದು ಸ್ಥಾನವನ್ನ ಹೊಂದಿರುವಂಥದ್ದು. ಯಾವ ಮಾನದಂಡಗಳನ್ನ ಆಧರಿಸಲಾಗುತ್ತೆ ಇಲ್ಲಿ? ಹವಾಮಾನ ನೀತಿ, ಇಂಧನ ಬಳಕೆ, ನವೀಕರಿಸಬಹುದಾದಂತಹ ಇಂಧನದ ಮೂಲ, ಹಾಗೆಯೇ ವಾಹನದ ಒಂದು ಹೊರಸೂಸುವಿಕೆಯ ಹೊಗೆ, ಇವುಗಳೆಲ್ಲ ಆಧರಿಸಿಕೊಂಡು ಈ ಒಂದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಭಾರತದ ಸ್ಥಾನ 7ನೇ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ, ನಾನು ಅದನ್ನ ತಿಳಿಸಿದ್ನ ಹಿಂದೆ, ಇಲ್ಲ, ಕಾಂಪಿಟೇಟಿವ್ನೆಸ್ನೆಲ್ಲ ತೋರಿಸಿರುವಂಥದ್ದು. ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ 2019, ಇದಿನ್ನು ಅಪ್ಡೇಟ್ ಆಗಿಲ್ಲ ನಮ್ಗೆ. 2019ರದ್ದೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಿಡುಗಡೆ ಮಾಡುವಂತವ್ರು ವರ್ಲ್ಡ್ ಎಕನಾಮಿಕ್ ಫಾರಂ, ಇದರ ಭಾರತದ ಸ್ಥಾನ ನೋಡೋದಾದ್ರೆ 68ನೇ ಸ್ಥಾನವನ್ನ ಹೊಂದಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ಮಾನದಂಡಗಳನ್ನ ಆಧರಿಸಲಾಗುತ್ತೆ? ಪರಿಸರ, ಮಾನವ ಬಂಡವಾಳ, ಮಾರುಕಟ್ಟೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆ, ಇವೆಲ್ಲ ಆಧರಿಸಿಕೊಂಡು ಈ ಒಂದು ಸೂಚ್ಯಂಕವನ್ನ ಬಿಡುಗಡೆ ಮಾಡಲಾಗುತ್ತೆ. ಹಾಗೆಯೇ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಜಾಗತಿಕ ನಾವೀನ್ಯತೆ ಸೂಚ್ಯಾಂಕವನ್ನ 2023 ಇದನ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಭಾರತದ ಸ್ಥಾನ 40ನೇ ಸ್ಥಾನದಲ್ಲಿ ಇರುವಂತದ್ದು. ಮೊದಲ ಸ್ಥಾನ ಯಾವುದು ಅಂತಾನು ಕೇಳಬಹುದು. ಫಸ್ಟ್ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಇರುವಂತದ್ದು. ಯಾರು ಬಿಡುಗಡೆ ಮಾಡ್ತಾರೆ? ಇದು ವರ್ಲ್ಡ್
ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಇವರು ಬಿಡುಗಡೆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಯಾವ ಒಂದು ಅಂಶಗಳನ್ನ ಇಟ್ಕೊಂಡು ಬಿಡುಗಡೆ ಮಾಡ್ತಾರೆ? ಮಾನವ ಬಂಡವಾಳ ಮತ್ತು ಸಂಶೋಧನೆ, ಮೂಲಭೂತ ಸೌಕರ್ಯಗಳು, ಮಾರುಕಟ್ಟೆ ಲಭ್ಯತೆ, ಹಾಗೆ ವ್ಯಾಪಾರ ಸಂಸ್ಥೆ, ಜ್ಞಾನ ಮತ್ತು ತಂತ್ರಜ್ಞಾನ, ಈ ಎಲ್ಲ ಅಂಶಗಳನ್ನ ಆಧರಿಸಿಕೊಂಡು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2023ರಲ್ಲಿ ಭಾರತದ ಸ್ಥಾನ 40. ಹಾಗೆಯೇ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ 2023 ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್, ಇದಕ್ಕೆ ಸಂಬಂಧಪಟ್ಟಂತೆ ದ ಹೆರಿಟೇಜ್ ಆಫ್ ಫೌಂಡೇಶನ್ ಅವರು ಬಿಡುಗಡೆ ಮಾಡುವಂಥದ್ದು. ಭಾರತದ ಒಂದು ಸ್ಥಾನವನ್ನು ನೋಡೋದಾದ್ರೆ 131ನೇ ಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ಕಾನೂನು, ಸರ್ಕಾರದ ಗಾತ್ರ ಏನಿದೆ, ನಿಯಂತ್ರಣ, ಹಾಗೆ ಸಾಮರ್ಥ್ಯದ ಮಾರುಕಟ್ಟೆ ಮುಕ್ತತೆ, ಇವೆಲ್ಲ ಆಧರಿಸಿಕೊಂಡು ಈ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಇದರಲ್ಲಿ ಸಾಕಷ್ಟು ಮಾಹಿತಿ ಅನ್ನುವಂಥದ್ದು ನಿಮಗೆ ತಿಳಿದಿದೆ ಅಂತ ಭಾವಿಸ್ಕೊಳ್ತೇನೆ. ಈ ಒಂದು ಇಂಡೆಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗೋದ್ರಿಂದ ಒಂದು ಕಡೆ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಮುಂಬರುವಂತಹ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಮಾಹಿತಿಯನ್ನ ನೀವು ಬರೆದಿಟ್ಕೋಬೇಕಾಗತ್ತೆ. ಹಾಗೆ ಈ ಒಂದು ಟೆಲಿಗ್ರಾಮ್ಗೆ ಜಾಯಿನ್ ಆಗೋದ್ರ ಮೂಲಕವಾಗಿ ಎಲ್ಲ ಮಾಹಿತಿಯನ್ನ ನೀವು PDF ಮೂಲಕವಾಗಿ ತೆಗೆದುಕೊಳ್ಬಹುದು. ಹಾಗೆ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.